ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಈಗಾಗಲೇ 4,000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಸೊ ಬೇಗ ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆದಷ್ಟು ಬೇಗ 5,000 ಜನ ಸಬ್ಸ್ಕ್ರೈಬರ್ ಆಗ್ತಾರೆ. ಸೊ ನೋಡ್ತೀರಿ, ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ಕೂಡ ನೋಡಿಕೊಂಡು ಹಾಗೆ ಹೋಗಬೇಡಿ. ಸೊ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ತೀರಾ ಅಂದ್ಕೊಂಡು ನನ್ನ ಇವತ್ತಿನ ಈ ಒಂದು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊನ್ನೆ ಕೂಡ ಶನಿವಾರ ಇತ್ತು. ಸೊ ನನ್ನ ಕಡೆಯಿಂದ ಸುಮಾರು ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ರೀಸನ್ ಬಂದುಬಿಟ್ಟು, ನಾನು ಇತ್ತೀಚೆಗಷ್ಟೇ ಮಧುಗಿರಿಯ ಶ್ರೀನಿವಾಸ್ ಸರ್ಗೆ ಕೆಲವೊಂದು ಮೇಕೆಗಳು ಅಂದರೆ ತೆನೆಯಾಗಿರೋದು, ಪ್ರೆಗ್ನೆಂಟ್ ಆಗಿರೋದಂಥ ಮೇಕೆಗಳನ್ನ ಕೊಟ್ಟಿದ್ದೆ. ಸುಮಾರು 15ರಿಂದ 16 ಮೇಕೆಗಳನ್ನ ಕೊಟ್ಟಿದ್ದೆ. ಅದು ಬಿಟ್ಟರೆ ಸತೀಶ್ ಅಂತ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರದವರಿಗೆ ನಾನು ಒಂದು 10 ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೆ. ಸೊ ಅದಾದ ನಂತರ ಮತ್ತೆ ನಾನು ಈ ಕಡೆ ಮಾಗಡಿ ಕಡೆ ಒಬ್ಬರಿಗೆ ಭಾನುಪ್ರಕಾಶ್ ಅನ್ನೋರಿಗೆ ಒಂದು 2 ಮೇಕೆಗಳನ್ನ ಕೂಡ ಕೊಟ್ಟಿದ್ದೆ. ಸೊ ಹೀಗೆಲ್ಲ ತುಂಬ ಜನಕ್ಕೆ ನಾನು ಮರಿಗಳನ್ನ ಕೊಟ್ಟಾದ್ಮೇಲೆ ಇದು ಮೇಕೆಗಳನ್ನ ಕೊಟ್ಟಾದ್ಮೇಲೆ ಸುಮಾರು ಫೋನ್ ಕಾಲ್ಗಳು ನನಗೆ ಬಂದಿತ್ತು. ಬಟ್ ಇದು ಕೊಟ್ಟಾದ್ಮೇಲೆ ಅಂತಿಲ್ಲ, ಬಟ್ ನಾನು ಈ ಥರ ಕೊಡ್ತಾ ಇರ್ತೀನಿ. ಸೊ ಸುಮಾರು ಫೋನ್ ಕಾಲ್ಗಳು ಬರುತ್ತೆ, ಸುಮಾರು ನಂತರ ಈ ಥರ ವ್ಯವಹಾರಗಳು ನಡೀತಾ ಇರುತ್ತೆ. ಸೊ ಮೊನ್ನೆ ಶನಿವಾರ ಕೂಡ ಕೆಲವೊಂದು ಮೇಕೆಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ. ಕೆಲವೊಂದು ಅಂದರೆ ಒಂದು 7 ಮೇಕೆಗಳನ್ನ ಒಬ್ರಿಗೆ ಕೊಟ್ಟರೆ, ಇನ್ನೊಂದು 3 ಮೇಕೆಗಳನ್ನ ಮತ್ತೊಬ್ಬರಿಗೆ ಕೊಟ್ಟೆ. ಸೊ ಈ ಥರ ಮೇಕೆಗಳನ್ನ ನನ್ನ ಕಡೆಯಿಂದ ಕಳಿಸ್ಕೊಡ್ತಾನೆ ಇದ್ದೀನಿ. ಸೊ ಇಲ್ಲಿ ನೋಡ್ತಿರುವಂಥ ಮೇಕೆಗಳು ಕೂಡ ತುಂಬಾ ಪ್ರೆಗ್ನೆಂಟ್ ಇರೋದು, ಆಲ್ರೆಡಿ ಕೆಚ್ಚಲನ್ನು ಮಾಡಿ ಅಂದರೆ ತೊಡೆ ಮಾಡಿ ನಿಂತಹ ಮರಿಗಳು, ಅಂದರೆ ಈಗಾಗಲೇ ಮರಿಗಳನ್ನ ಹಾಕೋದಕ್ಕೆ ಬಂದಂಥ ಮೇಕೆಗಳು. ಸೊ ಆಲ್ಮೋಸ್ಟ್ ನಾನು ಕೊಡುವಂಥ ಮೇಕೆಗಳು ಯಾವಾಗಲೂ ತೆನೆಯಾಗಿರೋದನ್ನು ಪೂರ್ತಿ ತೆನೆಯಾಗಿರೋದು ಅಥವಾ ಹತ್ತತ್ರ ಮರಿಗಳನ್ನ ಹಾಕೋದಕ್ಕೆ ಬಂದಂಥ ಮೇಕೆಗಳನ್ನ ನಾನು ಹಿಡಿದು ಸೊ ನಾನು ಗಾಡಿಗೆ ಲೋಡ್ ಮಾಡಿ ಕಳಿಸ್ಕೊಡ್ತೀನಿ. ಸೊ ನನ್ನ ಹತ್ರ ತಗೊಳ್ಳೋ ಸಂಖ್ಯೆ ಜಾಸ್ತಿ. ಸೊ ಮತ್ತು ನನ್ನ ಹತ್ರ ಏನಪ್ಪ ಕ್ವಾಲಿಟಿಗಳನ್ನ ಕೊಡ್ತೀನಿ. ಜೊತೆಗೆ ನಾನು ಕೊಡೋ ಎಲ್ಲ ಮೇಕೆಗಳು 6 ಮತ್ತು 4 ಹಲ್ಲು ಇರ್ತವೆ. ಕೆಲವೊಂದು ಅಪರೂಪಕ್ಕೆ 8 ಹಲ್ಲು ಕೂಡ ಬಂದಿರ್ತವೆ. ಬಟ್ ಕೆಲವೊಬ್ಬರು ಅದನ್ನು ಹಾಕಬೇಡಿ ಅಂತಾರೆ, ಬಟ್ ನನಗೂ ಕೂಡ ಹಾಕಿರ್ತೀನಿ. ಯಾಕಂದರೆ ಸ್ವಲ್ಪ ಅವು 8 ಸ್ವಲ್ಪ 6 ಸ್ವಲ್ಪ ಜೋರಾಗಿರುತ್ತೆ ಮೇಕೆಗಳು. ಅದು ಬಿಟ್ಟು ನಾವು 2 ಸೊ ಈ ಥರ ಅಂದರೆ ಸ್ವಲ್ಪ ಸೈಜ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಅವರಿಗೆ ಇಲ್ಲ ಸರ್ ಈ ಥರ ಆಗಿರುತ್ತೆ, ಸೊ ದೊಡ್ಡ ಮೇಕೆಗಳಿಲ್ಲ, ಸ್ವಲ್ಪ ಮತ್ತು ಕಡಿಮೆ ಹಾಲನ್ನು ಕೊಡುತ್ತೆ, ಮತ್ತು ಮರಿಗಳು ಕೂಡ ಒಂದು ಕೂಡ ಬರೋ ಸಾಧ್ಯತೆ ಇರುತ್ತೆ. ಸೊ ಜೋರಾದಂಥ ಮರಿಗಳು ಕೂಡ ಹುಟ್ಟೋದಿಲ್ಲ ಅಂತ ಹೇಳಿಬಿಟ್ಟು ನಾನೇ ಕೆಲವೊಬ್ಬರಿಗೆ ಸೊ ನನಗೆ ಇಷ್ಟ ಬಂದಂಥ ಮೇಕೆಗಳನ್ನೇ ನಾನು ಸ್ವತಃ ಆಯ್ದು ತೆಗೆದು ಫೈನಲಿ ಅವ್ರಿಗೆ ಒಂದು ಫೋಟೋ ವಿಡಿಯೋ ಹಾಕಿ ಸೊ ಅವರು ಓಕೆ ಅಂದಮೇಲೆ ನಾನು ಈ ಥರ ಮೇಕೆಗಳನ್ನ ಕಳಿಸ್ಕೊಟ್ಟಿರ್ತೀನಿ. ಸೊ ನಿಮಗೂ ಕೂಡ ಈ ಥರ ಮೇಕೆಗಳು ಅಂದರೆ ಕೆಲವೊಂದು ಇದಕ್ಕೆ ಬಾಗೇವಾಡಿ ಆಡು ಅಂತ ಕರೀತಾರೆ, ಕೆಲವೊಬ್ಬರು ಬಿಜಾಪುರ ಆಡು ಅಂತ ಕರೀತಾರೆ, ಇನ್ನು ಕೆಲವರು ಇದಕ್ಕೆ ಉಸ್ಮಾನಾಬಾದಿ ಅಂತ ಸೊ ಕರೀತಾರೆ. ಸೊ ನಿಮ್ಗೆ ಈ ಥರ ಮೇಕೆಗಳು ನನ್ನ ಹತ್ರ ಬೇಕಾಗಿದ್ದರೆ ಸೊ ನನಗೆ ಕಾಲ್ ಕೂಡ ಮಾಡಿ. ಜೊತೆಗೆ ನಿಮಗೆ ಬ್ರೀಡಿಂಗೋಸ್ಕರ ಆಗಿರ್ಬೋದು, ಅಥವಾ ಕಟ್ಟಿಂಗೋಸ್ಕರ ಆಗಿರ್ಬೋದು, ಅಥವಾ ತೊಗೊಂಡು ರೀಸೇಲ್ ಮಾಡೋದಕ್ಕರ ಆಗಿರ್ಬೋದು, ಅಥವಾ ನೀವೇ ಗುಡ್ಡೆ ಮಾಂಸ ಹಾಕೋದಕ್ಕರ ಆಗಿರ್ಬೋದು. ಸೊ ಈ ಥರ ನನ್ನ ಹತ್ರ ಮೇಕೆಗಳು ಸಿಗುತ್ತೆ. ಪ್ರೆಗ್ನೆಂಟ್ ಇರೋ ಮೇಕೆಗಳ ರೇಟು ಒಂದು 13,000 ಹಿಡ್ಕೊಂಡು 15,000 ಗಂಟ ಇರುತ್ತೆ. 16,000 ಗಂಟನೂ ಕೊಡ್ತೀನಿ. ಅದು ಆ ಮೇಕೆಗಳ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ ರೇಟು, ಮತ್ತು ಆ ಸೈಜ್ ಮೇಲೆ, ಆ ಮರಿಗಳ ಕ್ವಾಲಿಟಿ ಮೇಲೆ ಅದರ ರೇಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಮತ್ತು ಕಟಿಂಗ್ ಮೇಕೆಗಳನ್ನ ಏನು ರೇಟಿಗೆ ಕಳಿಸ್ಕೊಡ್ತೀರಾ ಸರ್ ಅಂತ ನೀವು ಕೇಳಿದರೆ, ನನ್ನ ಹತ್ರ 6,000, 6,500, 7,500 ಕೂಡ ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ಕೆಲವೊಂದು ಜೋರಾದಂಥ ಮೇಕೆಗಳು ಕೂಡ ಇದ್ದರೆ, ಅಂದರೆ ಕಟಿಂಗ್ಗೋಸ್ಕರ 11,000 ಗಂಟನೂ ನಾನು ಮೇಕೆಗಳನ್ನ ಕಳಿಸ್ಕೊಡ್ತೀನಿ. ಬಟ್ ಪ್ರೆಗ್ನೆನ್ಸಿ ಅಂದರೆ ಒಂದು 12, 13, 14, 15, 16,000 ಗಂಟೆ ನಾನು ಮೇಕೆಗಳನ್ನ ಕಳಿಸ್ಕೊಡ್ತೀನಿ. ಸೊ ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ನಿಮಗೆ ಈ ಥರ ಮೇಕೆಗಳು ಬೇಕಾದರೆ, ಅಥವಾ ನಿಮಗೆ ಇಷ್ಟೇ ಬೇಕು ಅಷ್ಟೇ ತೊಗೋಬೇಕು, ನನ್ನ ಹತ್ರ 4 ತೊಗೋಬೇಕು, 10 ತೊಗೋಬೇಕು, 15 ತೊಗೋಬೇಕು, ಜಾಸ್ತಿ ಸಂಖ್ಯೆಯಲ್ಲಿ ತೊಗೊಂಡ್ರೆ ನಾನು ಮೇಕೆಗಳನ್ನ ಕಳಿಸ್ಕೊಡ್ತೀನಿ ಅಂತ ಯಾರು ಕೂಡ ದಯವಿಟ್ಟು ಗೊಂದಲಕ್ಕೆ ಈಡಾಗಬೇಡಿ. ಸೊ ಆ ಥರ ಏನಿಲ್ಲ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕಳಿಸ್ಕೊಡ್ತೀನಿ. ಅದು ಬೆಂಗಳೂರು ಕಡೆ ಆಗಿರ್ಬೋದು, ತುಮಕೂರು ಕಡೆ ಆಗಿರ್ಬೋದು, ಮಂಡ್ಯ, ಮೈಸೂರು ಕಡೆ ಆಗಿರ್ಬೋದು, ಕೊಳ್ಳೇಗಾಲ, ನಂಜನಗೂಡು, ಚಾಮರಾಜಪೇಟೆ, ಚಾಮರಾಜನಗರ, ಗುಂಡ್ಲುಪೇಟೆ. ಸೊ ಹೀಗೆ ನೀವು ಯಾವುದೇ ಒಂದು ಭಾಗದಲ್ಲಿರಲಿ, ಸೊ ನನ್ನ ಕಡೆಯಿಂದ ಸುತ್ತಮುತ್ತ ನಿಮ್ಮ ಕಡೆಗೆ ಹತ್ತತ್ರ ಗಾಡಿ ಬರುತ್ತೆ. ಸೊ ಅಲ್ಲಿಗೆ ಬಂದು ನೀವು ಕಲೆಕ್ಟ್ ಮಾಡ್ಕೊಳ್ಳೋದಂಥ ಒಂದು ವ್ಯವಹಾರ ಇರುತ್ತೆ. ಸೊ ನಿಮ್ಗೆ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ, ನನ್ನ ಹತ್ರ ಈ ವಾರ ಕೂಡ ಅಂದರೆ ನಾಳಿಲ್ಲೋ ನಾಡಿದ್ದು ಕೂಡ ನನ್ನ ಕಡೆಯಿಂದ ಕೆಲವೊಂದು ಮೇಕೆಗಳು ಜೊತೆಗೆ ಟಗರುಗಳು ಕೂಡ ಲೋಡ್ ಆಗೋದಿದೆ. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಸೊ ಅಕಸ್ಮಾತ್ ನಾನು ಕಾಲ್ ಪಿಕ್ ಮಾಡಿದ್ರೆ ನಾರ್ಮಲ್ ಟೆಕ್ಸ್ಟ್ ಮಾಡಿ. ಸೊ ನಿಮಗೆ ಈ ಥರ ತೆನೆಯ ಆಲ್ರೆಡಿ ಮರಿ ಹಾಕಿರುವಂಥ ಮೇಕೆಗಳು ಬೇಕಂದರೆ ಸೊ ನಾನು 2-3 ಮರಿ ಹಾಕಿರೋ ಮೇಕೆಗಳನ್ನು ಕೂಡ ಕೊಡ್ತೀನಿ. ಇಲ್ಲ ನನಗೆ ಪ್ರೆಗ್ನೆಂಟ್ ಇರಬೇಕು ಅಂತಂದರೆ ಸೊ ಪ್ರೆಗ್ನೆಂಟ್ ಇರೋದು ಕೊಡ್ತೀನಿ. ಮತ್ತು ಜೊತೆಗೆ ಸರ್ ಈ ಥರ ಗಾಡಿಯಲ್ಲಿ ನೀವು ಹಾಕಿ ಕಳಿಸ್ಕೊಡ್ತಿರಲ್ಲ, ಆ ಥರ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗುತ್ತಾ, ತೆನೆಯಾಗಿರುತ್ತೆ, ತುಂಬ ಫಲ ಆಗಿರುತ್ತೆ, ಪ್ರೆಗ್ನೆನ್ಸಿ ಇರುತ್ತೆ ಅಂತ ನೀವು ಏನಾದರೂ ಥಿಂಕ್ ಮಾಡಿದ್ರೆ ಸೊ ಆ ಥರ ಏನಿರೋದಿಲ್ಲ. ನಾನು ಒಂದು ಕಡೆ ಸೇಫ್ಟಿ ಜಾಗದಲ್ಲಿ ಮಧ್ಯಭಾಗದಲ್ಲಿ ಹಾಕಿ ಮರಿಗಳನ್ನ ನಾನು ನೀಟಾಗಿ ಕಳಿಸ್ಕೊಟ್ಟಿದ್ದೀನಿ. ಬಟ್ ಅಲ್ಲಿ ನೀವು ಇಳಿಸ್ಕೊಳ್ಳೋ ಟೈಮಲ್ಲಿ ತುಂಬ ನೀಟಾಗಿ ಇಳಿಸ್ಕೋಬೇಕಾಗುತ್ತೆ. ಯಾಕಂದರೆ ಅವು ಕೂಡ
ಪ್ರೆಗ್ನೆನ್ಸಿ ಇರೋ ಕಾರಣಕ್ಕೆ ಸ್ವಲ್ಪ ಭಾರವನ್ನು ನೀವು ಹಿಡಿದು ನೀಟಾಗಿ ಇಳಿಸ್ಕೊಂಡ್ರೆ ಏನೋ ಪ್ರಾಬ್ಲಮ್ ಇಲ್ಲ. ಸೊ ಅಕಸ್ಮಾತ್ ನೀವು ಎದ್ವತ್ತದ್ವ ಮಾಡಿದ್ರೆ ಸ್ವಲ್ಪ ಕಂದಗಳನ್ನ ಹಾಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ತೊಗೊರಿ, ನೀಟಾಗಿ ನಾನು ಕೂಡ ಕಳಿಸ್ಕೊಡ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಕೂಡ ಮಾಡಿ. ಮತ್ತು ನಾಳೆ ಶನಿವಾರ ಮತ್ತು ನನ್ನ ಕಡೆಯಿಂದ ಮೇಕೆ, ಟಗರು ಮತ್ತು ಈ ಥರ ಕುರಿಗಳು ಬರೋದಿದೆ. ಸೊ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.